ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರಕ್ಕೆ ಜಟಾಪಟಿ. ಇವತ್ತು ಅರ್ಜಿ ವಿಚಾರಣೆಯನ್ನು ನಡೆಸಲಿರುವಂತಹ ಸುಪ್ರೀಂ ಕೋರ್ಟ್. ಸಿಜೆಐ ಬಿಆರ್ ಗವಾಯಿ ನೇತೃತ್ವದ ಪೀಠದಲ್ಲಿ ವಿಚಾರಣೆ. ಬೆಂಗಳೂರಿನ ಎಚ್ಎಸ್ ಗೌರವ್ ಎಂಬುವವರು ಸಲ್ಲಿಸಿರುವಂತಹ ಅರ್ಜಿ. ಸರ್ಕಾರದ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸಲ್ಲ ಎಂದಿದ್ದ ಹೈಕೋರ್ಟ್. ಹೀಗಾಗಿ ಪ್ರತಾಪ್ ಸಿಂಹ ಅರ್ಜಿಯನ್ನು ವಜಾಗೊಳಿಸಿದ್ದ ಹೈಕೋರ್ಟ್. ಬಳಿಕ ತುರ್ತು ವಿಚಾರಣೆಗೆ ನಿನ್ನೆ ಮನವಿ ಮಾಡಿದ್ದಂತ ಗೌರವ್, ಹೀಗಾಗಿ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿರುವಂತಹ ಸುಪ್ರೀಂ ಕೋರ್ಟ್. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಆಕ್ಷೇಪಿಸಿರುವಂತಹ ಅರ್ಜಿ ನೋಡಿ, ಸರ್ಕಾರದ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸಲ್ಲ ಅಂತ ಹೈಕೋರ್ಟ್ ಸೂಚನೆಯನ್ನ ನೀಡಿತು. ಹೀಗಾಗಿ ಪ್ರತಾಪ್ ಸಿಂಹ ಅರ್ಜಿ ವಜಾಗೊಳಿಸಿತು ಹೈಕೋರ್ಟ್. ಸೊ ಇದೇ ಸಂದರ್ಭದಲ್ಲಿ ತುರ್ತು ವಿಚಾರಣೆಯನ್ನು ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಆಕ್ಷೇಪಿಸಿ ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥದ್ದು. ಇವತ್ತು ಏನಾಗುತ್ತೆ ಅನ್ನೋದೊಂದು ಕುತೂಹಲ ಇದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯ ವಿಚಾರ ಸಾಕಷ್ಟು ವಿರೋಧ ಆಗಿದೆ. ಯಾಕೆ ಅವರು ಉದ್ಘಾಟನೆ ಮಾಡಬೇಕು ನೋಡಿ, ನೀವು ನಾಡ ಹಬ್ಬ ಅಂತ ಉಲ್ಲೇಖಿಸ್ತಾ ಇದ್ರು ಎಷ್ಟು ಜನ ಬೇರೆ ಬೇರೆ ಧರ್ಮದವರು ಆ ನಾಡ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ, ಎಷ್ಟು ಜನರು ಮನೇಲಿ ಮಾಡ್ತಾರೆ, ಎಷ್ಟು ಜನ ಹೋಗ್ತಾರೆ. ಚಾಮುಂಡಿ ದರ್ಶನಕ್ಕೆ ಎಷ್ಟು ಜನ ಬೇರೆ ಬೇರೆ ಧರ್ಮದವ್ರು ಹೋಗ್ತಾರೆ. ಕೆಲವರು ಪ್ರಸಾದ ಸ್ವೀಕರಿಸಲ್ಲ, ನಾವು ಹೂವೇ ಮುಟ್ಟಲ್ಲ, ನಾವು ದೇವಸ್ಥಾನದ ಕಾಲೇ ಇಡಲ್ಲ ಅಂತ ಹೇಳುವಾಗ ನಾವು ಮಾತ್ರ ಅದನ್ನು ನಾಡ ಹಬ್ಬ ಅಂತ ಅಂದ್ಕೊಂಡು ಕೂತಿದ್ದೀವಿ ಅಲ್ವಾ. ಹೀಗಿರ್ಬೇಕಾದ್ರೆ ಅನ್ಯ ಧರ್ಮೀಯರು ಬೇರೆ ಧರ್ಮದವರಿಂದ ಯಾಕೆ ಇದರ ಉದ್ಘಾಟನೆ ಮಾಡಬೇಕು? ಹೌದು, ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆಯನ್ನು ಬೇಕಿದ್ರೆ ಮಾಡಲಿ, ಬಟ್ ಇದು ಧಾರ್ಮಿಕವಾಗಿಯೂ ಕೂಡ ಉದ್ಘಾಟನೆ ಇದೆ. ಅವ್ರು ಯಾಕೆ ಮಾಡಬೇಕು? ಅರಿಶಿನ ಕುಂಕುಮ ಹೂವು ಬಳೆ ಪೂಜೆ ಈ ಥರದ್ದೆಲ್ಲ ಕಾನ್ಸೆಪ್ಟ್ ಇರಬೇಕಾದ್ರೆ ಬೇರೆ ಧರ್ಮದವ್ರು ಯಾಕೆ ಅನ್ನೋದು ಇವ್ರುಗಳ ಪ್ರಶ್ನೆ ಆಗಿದೆ. ಅದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿರೋದು. ಸರ್ಕಾರದ ಈ ನಿರ್ಧಾರ ನಿಜವಾಗ್ಲೂ ಸರಿ ಇಲ್ಲ. ಯಾವುದೋ ಒಂದು ಧರ್ಮದ ಓಲೈಕೆಗೋಸ್ಕರ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಅಂತ.